ಇವತ್ತಿನ ಈ ರೆಸಿಪಿ ಸರಳ, ಸುಲಭ ಜೊತೆಗೆ ಹೆಲ್ದಿಯಾದ ಬೀಟ್ರೂಟ್ ರಾಯ್ತ ಅಥವಾ ಬೀಟ್ರೂಟ್ ಇದು ಮೊಸರು ಬಜ್ಜಿ ಅಂತ ಸಹ ಕರಿಬಹುದು. ಕೇವಲ 10 ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು. ಬೇಸಿಗೆಯ ಈ ಉರಿ ಬಿಸಿಲಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎರಡು ಬೇಯಿಸಿದ ಬೀಟ್ರೂಟ್ ಅನ್ನು ಬಳಸ್ತಾ ಇದ್ದೇನೆ. ಇದನ್ನು ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು 5 ಸೀಟಿ ತೆಗೆದಿದ್ದೇನೆ. ಇದರಲ್ಲಿ ತಣ್ಣದಿದೆ. ಈಗ ಇದರ ಸಿಪ್ಪೆಯನ್ನು ನಾವು ಬಿಡಿಸಿಕೊಳ್ಬೇಕು. ಸುಲಭವಾಗಿ ಈ ರೀತಿಯಲ್ಲಿ ಸಿಪ್ಪೆಯನ್ನು ತೆಗೆಯಬಹುದು. ಬೇಯಿಸಿದ ಆಲೂಗಡ್ಡೆಯ ಸಿಪ್ಪೆ ಹೇಗೆ ತೆಗಿತೇವೆ ನೋಡಿ, ಅದೇ ರೀತಿಯಲ್ಲಿ ಈ ಬೀಟ್ರೂಟ್ ಇದು ಸಿಪ್ಪೆಯನ್ನು ಇಲ್ಲಿ ತೆಗೆದಿದ್ದೇನೆ. ಇದನ್ನೀಗ ತುರಿಯುವ ಮಣಿಯಲ್ಲಿ ಇದನ್ನು ಗ್ರೇಟ್ ಮಾಡಬೇಕು. ಇಲ್ಲಿ 2 ಬೀಟ್ರೂಟನ್ನು ಗ್ರೇಟ್ ಮಾಡಿಟ್ಟಿದ್ದೇನೆ. ಇದನ್ನೀಗ ಅಗಲವಾದ ಒಂದು ಬೌಲಲ್ಲಿ ಸೇರಿಸಿದ್ದೇನೆ. ಇದಕ್ಕೆ 1 ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಸೇರಿಸಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಂದ್ಸಲ ಇವೆರಡು ಬೆರೆತ ನಂತರ ಇದಕ್ಕೀಗ 1 ಬೌಲಷ್ಟು ಮೊಸರನ್ನು ಸೇರಿಸಿದ್ದೇನೆ. ತುರಿದ ಬೀಟ್ರೂಟ್ ನೀರುಳ್ಳಿ ಜೊತೆಗೆ ಇದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಮೊಸರು ಸ್ವಲ್ಪ ಕಡಿಮೆ ಅಂತ ಎಣಿಸಿದರೆ ಪುನಃ ಸೇರಿಸಬಹುದು. ತುಂಬ ಗಟ್ಟಿ ಮೊಸರು ಬೇಕಾಗಿಲ್ಲ. ಇದನ್ನು ಈ ಥರದಲ್ಲಿ ಸೇರಿಸಿ ಆದ ನಂತರ ರುಚಿಗೆ ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಸೇರಿಸುವ. ಚಾಟ್ ಮಸಾಲ ಈ ರಾಯ್ತಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣೆಗೆ ತಯಾರು ಮಾಡೋಣ. ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ಹಾಗೂ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಈ ಪ್ಯಾನನ್ನು ಇಟ್ಟಿದ್ದೇನೆ. ಇದು ಬಿಸಿಯಾದ ತಕ್ಷಣ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, 2 ಸೀಳಿಟ್ಟ ಕಾಯಿಮೆಣಸು ಸೇರಿಸುವ. 1 ನಿಮಿಷ ಇದನ್ನು ಫ್ರೈ ಮಾಡುವ. ಇದಕ್ಕೆ ಸ್ವಲ್ಪ ಹಿಂಗಿನ ಹುಡಿಯನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ 7-8 ಕರಿಬೇವಿನ ಎಲೆಯನ್ನು ಸಹ ಕಟ್ ಮಾಡಿದ್ದು ಸೇರಿಸಿದ್ದೇನೆ. ಒಳ್ಳೆ ಮಾಡಿ ಈ ಒಗ್ಗರಣೆಯನ್ನು ಫ್ರೈ ಮಾಡಬೇಕು. ತಯಾರಾದ ಒಗ್ಗರಣೆಯನ್ನು ರಾಯ್ತಕ್ಕೆ ಮಿಕ್ಸ್ ಮಾಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನು ಸಹ ಸೇರಿಸಿ ಮಿಕ್ಸ್ ಮಾಡುವ. ಇಷ್ಟೇ ಮಾಡಲಿಕ್ಕಿರುವುದು. ಟೇಸ್ಟಿ ಹಾಗೂ ಹೆಲ್ದಿಯಾದ ಬೀಟ್ರೂಟ್ ಇದು ಮೊಸರು ಬಜ್ಜಿಯಲ್ಲಿ ರೆಡಿಯಾಗಿದೆ. ಬೇಸಿಗೆಯ ಉರಿ ಬಿಸಿಲಿಗೆ ದೇಹಕ್ಕೆ ಹಿತವಾದ ಆರೋಗ್ಯಕರವಾದ ಈ ರೆಸಿಪಿ ಕೇವಲ 10 ನಿಮಿಷದಲ್ಲಿ ನಾವು ತಯಾರಿಸಬಹುದು. ನೀವು ಬೇಯಿಸಿದ ಬೀಟ್ರೂಟ್ ಬದಲು ಹಸಿ ಬೀಟ್ರೂಟನ್ನು ತುರಿದು ಇದೇ ರೀತಿ ರೆಸಿಪಿಯನ್ನು ತಯಾರಿಸಬಹುದು. ಸೊ ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟವಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರುಚಿಕರವಾದ ರೆಸಿಪಿ ಜೊತೆಗೆ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.